ವಿಚಿ ನ್ಯೂಸ್ಗೆ ಸ್ವಾಗತ. ನಾನು ಚಿರ್ಸುಮಾ ದೊಡ್ಮನಿ. ಇವತ್ತಿನ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆ 7 ಹಾಗೂ ಅಂತಿಮ ಹಂತದ ಮತದಾನದ ಶುರು. ಪ್ರಧಾನಿ ಮೋದಿ ಸೇರಿದಂತೆ ಒಟ್ಟು 904 ಅಭ್ಯರ್ಥಿಗಳ ಹಣೆಬರಹ ನಿರ್ಧಾರ. ಸಂಜೆ 6:30 ನಂತರವೇ ಎಕ್ಸಿಟ್ ಪೋಲ್ ಪ್ರಕಟಿಸುವಂತೆ ಖಡಕ್ ಸೂಚನೆ. ಗಲಾಟೆ ನಂತರದ ಭಯಾನಕ ವಿಡಿಯೋ ವೈರಲ್ ಆಗಿದೆ. ಆಸ್ಪತ್ರೆಗೆ ದಾಖಲಿಸಿದ್ರೂ ಬದುಕಿ ಉಳಿಯಲಿಲ್ಲ. ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ, ತನಿಖೆ ಆರಂಭ. 2018ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ನೇಹಾ ಹಾಗೂ ಚಂದನ್ ಪತಿ ಜೊತೆ ವಿಡಿಯೋ ಶೇರ್ ಮಾಡಿ ಶುಭ ಸುದ್ದಿ ಕೊಟ್ಟ ನೇಹಾ ಗೌಡ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋ. ಮಗನ ಬಳಿಕ ಅಮ್ಮ SIT ಜೊತೆ ಕಣ್ಣಾ ಮುಚ್ಚಾಲೆ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಭವಾನಿ ರೇವಣ್ಣ ನಾಪತ್ತೆ. ಮೈಸೂರಿನಲ್ಲಿರೋ ಭವಾನಿ ರೇವಣ್ಣ ತವರು ಮನೆಗೆ ಬೀಗ. SIT ಪರ SPP ರವಿವರ್ಮ ಕುಮಾರ್ ವಾದ ಮಂಡಿಸಿದ್ರು. HD ರೇವಣ್ಗೆ ಪ್ರಕರಣದಲ್ಲಿ ಜಾಮೀನು ನೀಡಿರೋದು ಸರಿ ಅಲ್ವಾ? ಜಾಮೀನು ಪಡೆದು ನಿರಾಳರಾಗಿದ್ದ ಮಾಜಿ ಸಚಿವ ರೇವಣ್ಗೆ ಸಂಕಷ್ಟ. ಗನ್ ತೋರಿಸಿ ಅತ್ಯಾಚಾರ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಏನು? ವಿದೇಶದಲ್ಲಿ ಕೂತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ರ ಪ್ರಜ್ವಲ್ಗೆ ವಿದೇಶದಲ್ಲಿ ತಲೆಮರೆಸಿಕೊಳ್ಳಲು ಸಹಾಯ ಮಾಡಿದ್ಯಾರು? 2ನೇ ಬಾರಿಗೆ ಆರೆಂಜ್ ಕ್ಯಾಪ್ ಗೆದ್ದ RCB ಮಾಜಿ ಕ್ಯಾಪ್ಟನ್ ಕೊಹ್ಲಿ. T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಬ್ಯಾಟರ್ ಕೊಹ್ಲಿ ಕಡೆಗಣನೆ. ಭಾರತ ತಂಡದ ಪರ ಹೆಚ್ಚು ರನ್ ಗಳಿಸುವುದು ಇವರೇ ಎಂದ ರೈಡು. ಯೋಗ ಕೇಂದ್ರದಲ್ಲಿ ಡ್ಯಾನ್ಸ್ ಮಾಡುವಾಗ ನಿವೃತ್ತ ಯೋಧ ಸಾವು. ನಿವೃತ್ತ ಯೋಧ 2008ರಲ್ಲಿ ಬೈಪಾಸ್ ಸರ್ಜರಿ ಮಾಡಿಸಿಕೊಂಡಿದ್ರು. ಮಾ ತುಜೆ ಸಲಾಂ ಹಾಡಿಗೆ ನೃತ್ಯ ಮಾಡುತ್ತಾ ಯೋಧ ಸಾವು. ಇಡೀ ಲಾರಿಯನ್ನೇ ಕಾಣದಂತೆ ಸುತ್ತು ನಿಲ್ಲುವ ನಗರದ ಜನರು. ನಗರದ ಬೀದಿಗಳಲ್ಲೂ ತಲೆದೂರಿದ ವಾಟರ್ ಪ್ರಾಬ್ಲಮ್ಗಳು. ಲಾರಿ ಬರುತ್ತಿರುವಾಗಲೇ ಓಡಿ ಬರುವ ಪುರುಷರು, ಮಹಿಳೆಯರು. ಜಾನುವಾರುಗಳನ್ನ ಕೆರೆಯ ಬಳಿ ಕಟ್ಟಿ ಆಟವಾಡಲು ನೀರಿನಲ್ಲಿ ಇಳಿದಿದ್ದರು. ಆಟವಾಡುತ್ತಿದ್ದಾಗ ಕೆರೆಯಲ್ಲಿ 3 ಮುಳುಗಿ ಸಾವನ್ನಪ್ಪಿರೋ ಘಟನೆ. 3 ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರಿಡುತ್ತಿರುವ ಪೋಷಕರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.